ಗೆ ಶ್ರೀ ಸಿದ್ಧಾಂತ ಶಿಖಾಮಣಿಯಲ್ಲಿ ಯಾವ ಧರ್ಮಾಚಾರ ಸ್ಥಳದಲ್ಲಿ ಬರುವ ಧರ್ಮ ಸಂಗ್ರಹಗಳನ್ನು ಪ್ರತಿಯೊಬ್ಬನ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾದ 10 ಧರ್ಮ ಸಂಗ್ರಹಗಳನ್ನು ಈ ಒಂದು 3-4 ದಿನಗಳಿಂದ ನೀವೆಲ್ಲರೂ ಆಲಿಸ್ತಾ ಬರ್ತಾ ಇದ್ದೀರಿ. ಇಂದಿನ ದಿನ ಯಾವ ಶ್ರೀಗಳವರು ಧರ್ಮ ಸಂಗ್ರಹದ ದಯಾ ಮತ್ತು ಕ್ಷಮ ಈ ವಿಷಯವನ್ನ ಕುರಿತು ನಿಮಗೆ ಬಹಳಷ್ಟು ವಿಸ್ತಾರವಾಗಿ ನಮ್ಮ ಜೀವನದಲ್ಲಿ ಅದನ್ನು ಯಾವ ಥರನಾಗಿ ಅಳವಡಿಸ್ಕೋಬೇಕು, ಅದರಿಂದ ಏನು ಲಾಭ ಇತ್ಯಾದಿ ವಿಷಯಗಳನ್ನು ನಿಮಗೆ ಸವಿಸ್ತರವಾಗಿ ತಿಳಿಸ್ಪಟ್ಟಿದ್ದಾರೆ. ಪ್ರತಿಯೊಬ್ಬರ ಜೀವನದಲ್ಲಿ ದಯಾ ಮತ್ತು ಕ್ಷಮ ಇದು ಬೇಕೇ ಬೇಕಾಗ್ತಾವ. ಸಂಸಾರದಲ್ಲೂ ಬೇಕು, ಪಾರಮಾರ್ಥಿಕೆಯಲ್ಲೂ ಬೇಕು. ಈ ನಮ್ಮ ಜೀವನದುದ್ದಕ್ಕೂ ಸಂಸಾರದಲ್ಲಿ ಅನೇಕ ಕಷ್ಟಗಳು ಬರ್ತಾ ಇರ್ತವೆ, ಅಥವಾ ಅನೇಕ ನಿಮಗೆ ಬಹಳಷ್ಟು ಪರೀಕ್ಷೆಗಳನ್ನು ಬರ್ತಾ ಇರ್ತವೆ. ಆ ಪರೀಕ್ಷೆಯಲ್ಲಿ ಈಗೋ, ಅದಕ್ಕೇನಂತೀರಿ ನೀವು, ಅಭಿಮಾನ. ಸಂಸಾರದಲ್ಲಿ ಗಂಡ ಹೆಂಡರ ಮಧ್ಯದಲ್ಲಿ ಈಗೋ ಇರಬಾರ್ದಂತ. ಅಭಿಮಾನ ಇತ್ತಪ್ಪ ಅಂದ್ರೆ ಅದು ಸಂಸಾರ ಆಗಲ್ಲದು. ಅದರೊಳಗೆ ಪೂಜೆ ಹೋಗಿಬಿಡ್ತದ, ಸಸಾರ ಆಗ್ತದ. ಯಾಕ ಅಲ್ಲಿ ಕ್ಷಮಾಭಾವ. ಯಾರಾದರೂ ಗಂಡ ತಪ್ಪು ಮಾಡಿದಾಗ ಹೆಂಡತಿ ಕ್ಷಮಿಸ್ಬೇಕು, ಹೆಂಡತಿ ತಪ್ಪು ಮಾಡಿದಾಗ ಗಂಡನಾದವನು ಕ್ಷಮಿಸ್ಬೇಕು. ಅದನ್ನೇನಂತಾರಲ್ಲ, ನುಂಗ್ಕೊಂಡು ಹೋಗೋದಂತ ಹೇಳ್ತಾರೆ, ಅಥವಾ ಸಹಕಾರ ಮಾಡೋದಂತ ಹೇಳ್ತಾರೆ, ಅಡ್ಜಸ್ಟ್ಮೆಂಟ್ ಅಂತ ಹೇಳ್ತಾರೆ. ಅದು ಜೀವನದಲ್ಲಿ ಬೇಕಾದಂಥ ವಿಷಯ. ಇಲ್ಲಿ ನಾವು ಪೂರ್ವದಲ್ಲಿ ನೋಡಿದ್ದೇ ಆದರೆ ದಯಾ ಅಂದ್ರೆ ನಿಮಗೆ ಇಲ್ಲಿವರೆಗೆ ಶ್ರೀಗಳವರು ಹೇಳಿದ್ರು, ದಯವೇ ಧರ್ಮದ ಮೂಲವಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳಲ್ಲಿ, ದಯವಿಲ್ಲದೆ ಧರ್ಮ ಅದಾವುದಯ್ಯ ಅಂತೇಳಿ. ಧರ್ಮದಲ್ಲಿ ಮುಖ್ಯವಾಗಿ ದಯ ಬಹಳಷ್ಟು ಮುಖ್ಯತ್ವವನ್ನು ವಹಿಸ್ತದೆ, ಪ್ರಧಾನ ಪಾತ್ರವನ್ನು ವಹಿಸ್ತದೆ. ನಿಮಗೆ ಧರ್ಮ ಅಂತ ಅಂದ್ರೆ ಏನಂತೇಳಿ ನಾವು ಈಗ ಒಂದು 3-4 ದಿನದ ಹಿಂದೆ ಹೇಳಿದ್ವಿ. ಅದು ನೆನಪದೋ ಇಲ್ಲೋ ಗೊತ್ತಿಲ್ಲ. ದಯಾ ಅಂದ್ರೆ ಧರ್ಮ ಅಂತ ಹೇಳಿದ್ರೆ ಅನೇಕರು ಅನೇಕ ವ್ಯಾಖ್ಯಾನಗಳನ್ನ ಮಾಡಿದ್ದಾರೆ. ಧಾರ್ಯತೆ ಅನೇನೈತಿ ಧರ್ಮ ಅಂತ ಹೇಳ್ತದ. ನಾವು ಇನ್ನೊಂದು ವ್ಯಾಖ್ಯಾನವನ್ನ ನೋಡಿದ್ದೆ ಆದರೆ, ಪತಿತಂ ಪತಂತಂ ಪತಿಷ್ಯಂತಂ ಯದ್ ಉತ್ತಾಪನಂ ತದೇವ ಧರ್ಮ ಇತಿ. ನಾವು ಬಿದ್ದವರನ್ನ, ಬೀಳ್ತಾ ಇರೋರನ್ನ, ಮುಂದೆ ಬೀಳುವವರನ್ನ ಎತ್ತಿ ಇಡುವುದೇ ಧರ್ಮ. ಇದನ್ನ ಒಂದು ಅರ್ಥದಲ್ಲಿ ಹೇಳಿದ್ದಾರೆ.
ಈ ಧರ್ಮ ಪ್ರತಿಯೊಬ್ಬನ ಮನಸ್ಸಿನಲ್ಲಿ ಬರಬೇಕು ಅಥವಾ ಅವನ ಜೀವನದಲ್ಲಿ ಅಳವಡಿಸ್ಕೋಬೇಕಾದ್ರೆ ಅದಕ್ಕೆ ಮುಖ್ಯ ಒಂದದ, ಪ್ರಧಾನ ಒಂದದ. ಅದುವೇ ಈ ಧರ್ಮದ ಮೂಲ ಏನಂತ ಹೇಳಿದ್ರೆ ದಯಾ, ಕರುಣಾಭಾವ. ದಯವೇ ಧರ್ಮದ ಮೂಲವಯ್ಯ. ಬಸವಣ್ಣವರು ಅದನ್ನು ನಿಮಗೆ ದಯವಿಲ್ಲದೆ ಧರ್ಮ ಅದಾವುದಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳಲ್ಲಿ, ದಯವೇ ಧರ್ಮದ ಮೂಲವಯ್ಯ. ಕೂಡಲ ಸಂಗಲ ನಂತೊಳ್ಳ ದಲ್ಲನಯ್ಯ ಅಂತೇಳಿ ತಮ್ಮ ವಚನಗಳಲ್ಲಿ ಬಸವಾದಿ ಶರಣರು ದಯೆ ಎಂಬುದು ಪ್ರತಿಯೊಬ್ಬನ ಅಂತಃಕರಣದಲ್ಲಿ, ಪ್ರತಿಯೊಬ್ಬನ ಶರೀರದಲ್ಲಿ, ಪ್ರತಿಯೊಬ್ಬನಿಗೆ ಅದು ಬೇಕೇ ಬೇಕಾಗ್ತದ. ಅದು ಒಬ್ಬೊಬ್ಬರಲ್ಲಿ ಹೆಚ್ಚಿರ್ತದ, ಒಬ್ಬೊಬ್ಬರಲ್ಲಿ ಕಡಿಮೆ ಇರ್ತದ, ಒಟ್ಟು ಇರ್ತದ. ಯಾಕಂತ ಕೇಳಿದ್ರೆ ಈ ಜಗತ್ತು ಸೃಷ್ಟಿಯಾದದ್ದು ಆ ಪರಮಾತ್ಮನಿಂದ. ಈಶಾವಾಸ್ಯಮಿದಂ ಸರ್ವಂ. ಇಡೀ ಜಗತ್ತೆಲ್ಲ ಸೃಷ್ಟಿಕರ್ತ ಆ ಪರಮಾತ್ಮದನ. ಪ್ರತಿಯೊಂದನ್ನ ಅವನಿಂದ ಸೃಷ್ಟಿಯಾಗ್ಯದ. ತೇನ ವಿನ ತೃಣಮಪಿನ ಚಲತೆ ಅಂತ ಹೇಳಿದರೆ ಅವನಿಂದ ಸೃಷ್ಟಿಯಾಗ್ಯದ. ಅವನ ಆಜ್ಞೆ ವಿನ ಒಂದು ಹುಲ್ಲುಕಡ್ಡಿನೂ ಹಳ್ಳಾಡಲ್ಲ. ಅವನು ಪರಮಾತ್ಮ ಇದು ಸೃಷ್ಟಿಯನ್ನ ಮಾಡಿದ. ಸೃಷ್ಟಿಯನ್ನ ಮಾಡಿ ಕೆಲವೊಂದು ಲೀಲೆಗಳನ್ನ ಮಾಡ್ತಾನೆ. ಕೆಲವೊಂದು ಲೀಲವನ್ನು ಮಾಡಿ ಜಗತ್ತನ್ನ ಸೃಷ್ಟಿ ಮಾಡಿದ. ಆ ಜಗತ್ತು ಸೃಷ್ಟಿ ಮಾಡಿ ಹಾಗೇ ಕೊಂದಲಿಲ್ಲ, ಅನೇಕ ಜೀವರಾಶಿಗಳನ್ನ ಸೃಷ್ಟಿ ಮಾಡ್ತಾನ. ಅದರಲ್ಲಿ ಮನುಷ್ಯನು ಸಹ. ತತ್ ಸೃಷ್ಟ ತೇನೈವ ಅನುಪ್ರವಿಶ್ಯತ್ ಅಂತ ಹೇಳ್ತಾರೆ. ಇಡೀ ಈ ಜೀವರಾಶಿಗಳನ್ನ ಸೃಷ್ಟಿ ಮಾಡಿ ಪ್ರತಿಯೊಂದರಲ್ಲಿ ತಾನು ನಿವಾಸವಾಗ್ತಾನ. ಅದಕ್ಕೆ ನಾವು ದೇವರನ್ನ ಅಲ್ಲಿ ಹುಡುಕಾಡೋದು ಬೇಡ ಅಂತ ಹೇಳ್ತದ. ಕೆಲವೊಂದ್ ಕಡೆ ಹಾಡುಗಳ ರೂಪದಲ್ಲಿ ಹೇಳ್ತಾರೆ, ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಅದು ಹಾಡಿನ ರೂಪದಲ್ಲಿ ಅದ. ತನ್ನಲ್ಲಿರುವ ಪ್ರೀತಿ ಪ್ರೇಮಗಳ ಗುರುತಿಸದಾದೇನಂತೇನು ಮುಂದದ ಹಾಡು. ಬಹಳ ಸಣ್ಣ ವಯದಲ್ಲಿ ಕೇಳಿದ್ವಿ ನಾವು. ಅದಕ್ಕೆ ನಾವು ದೇವರಂತ ಹೊರ ಹುಡ್ಕೊಂಡು ಹೋಗ್ಬೇಕಿಲ್ಲನಲ್ಲ, ಅದು ನಂತರದ ವಿಷಯ. ಆದರೆ ಮೊದಲಲ್ಲಿ ನಿನ್ನ ಅಂತರಂಗವನ್ನ, ನಿನ್ನ ಒಳಗೆ ನೀನು ಹುಡುಕು. ನೀನು ಯಾರು, ಇದು ಪ್ರಶ್ನೆಯನ್ನಿಟ್ಕೊಂಡು ಇದನ್ನ ಹುಡ್ಕೊಂತ ಒಳಗೋಗು ಅಂತ ಹೇಳ್ತಾರೆ. ಅಂತರ್ಮುಖಿಯಾಗಿ ಅದನ್ನ ಮೊದಲ ಪ್ರಶ್ನೆ ಮಾಡ್ಕೋ. ಅದಕ್ಕೆ ಉತ್ತರ ಸಿಕ್ಕೇ ಸಿಗ್ತದೆ. ಅದನ್ನ ಯಾಕಂದ್ರೆ ಪರಮಾತ್ಮ ಎಲ್ಲವನ್ನ ಸೃಷ್ಟಿ ಮಾಡಿದ. ಜೀವಿಯನ್ನು ಸೃಷ್ಟಿ ಮಾಡಿದ, ಮನುಷ್ಯನನ್ನು ಸೃಷ್ಟಿ ಮಾಡಿದ. ಮನುಷ್ಯನನ್ನ ಸೃಷ್ಟಿ ಮಾಡಿ ಮನುಷ್ಯನ ಮೂರ್ಧನ್ಯ ಭಾಗ ಅಂತ ಹೇಳಿದ್ರೆ ಇಲ್ಲಿ ಅಳ್ಳೆತ್ತಿ ಅಂತ ಹೇಳ್ತೀವಿ ನಾವು. ಆ ಅಳ್ಳೆತ್ತಿಯಿಂದ ಅಂದ್ರೆ ಈ ಶಿರದಿಂದ, ಈ ಒಂದು ಶಿರಭಾಗದಿಂದ ಆ ಒಂದು ದೇಹವನ್ನ ಪ್ರವೇಶ ಮಾಡ್ತಾನ. ಅದಕ್ಕೆ ಮೂರ್ಧನ್ಯದಿಂದ ಪ್ರವೇಶವಾದ ಶರೀರದೊಳಗೆ ಬಂದು ಕುಂದಿರ್ತಾನ. ಅದಕ್ಕೆ ಆತ್ಮ ಪರಮಾತ್ಮ ಅಂತ ಹೇಳುತ್ತಾರೆ. ನೀವು ತಾಯಿಯಿಂದ, ತಾಯಿಯ ಗರ್ಭದಲ್ಲಿ ಶರೀರ ರಚನೆ ಆಗ್ತದ. ತಂದೆ ಮತ್ತು ತಾಯಿಯ ಸಮಾಗಮದಿಂದ ಶರೀರ ರಚನೆ ಆಗ್ತದ. ಆದ್ರೆ ಈ ಶರೀರದ ಜೀವ ಆತ್ಮ ಹೊರಗಡೆಯಿಂದ ಬರುತ್ತದೆ. ಇದನ್ನ ಮಹಾಭಾರತದಲ್ಲೂ ತೋರಿಸಿದ್ದಾರೆ. ಶ್ರೀಕೃಷ್ಣ ಪರಮಾತ್ಮನ 8ನೇ ಸಂತಾನ ಅವರು ಜೈಲಿನಲ್ಲಿದ್ದಾಗ ಅಲ್ಲಿ ಯಾವ ತರನಾಗಿ ಜ್ಯೋತಿಷ್ ಸ್ವರೂಪದಲ್ಲಿ ಶ್ರೀಕೃಷ್ಣನ ಆತ್ಮ ಬಂದು ಆ ತಾಯಿಯ ಗರ್ಭವನ್ನು ಪ್ರವೇಶ ಮಾಡ್ತದಂತೇಳಿ ಮಹಾಭಾರತ ಇದರಲ್ಲಿ ಕೂಡ ತೋರಿಸ್ಯಾರ. ಶ್ರೀಕೃಷ್ಣ ಇದರಲ್ಲಿ ಬರ್ತದ.
ಅಂದ್ರೆ ಪ್ರತಿಯೊಬ್ಬರು ಶ್ರೀಕೃಷ್ಣನಷ್ಟೇ ಅಲ್ಲ, ಪ್ರತಿಯೊಂದು ತಾಯಿಯ ಗರ್ಭ ಅದು ಜೀವಾತ್ಮ ಬರುವುದು ಹೊರಗಡೆಯಿಂದನೇ ಬಂದು ಪ್ರವೇಶ ಆಗ್ತದ. ಅದು ಹೆಚ್ಚೆಚ್ಚು ಸ್ವಲ್ಪ ದಿನಗಳು ಆ ಕಡೆ ಈ ಕಡೆ ಇರ್ಬೋದು, ತಿಂಗಳುಗಳು ಆ ಕಡೆ ಈ ಕಡೆ ಇರ್ಬೋದು. ಅದಕ್ಕೆ ಕೆಲವೊಂದು ನೀವು ಡಾಕ್ಟರ್ ಕಡೆ ಹೋಗಿರ್ತೀರಿ, ಎಲ್ಲ ಚೆಕಪ್ ಮಾಡಿರ್ತೀರಿ. ಪೈಲ 3ನೇ ತಿಂಗಳ ಅಥವಾ 1ನೇ ತಿಂಗಳ ಏನಂತೀರಿ ನೀವು, ಪ್ರತಿಯೊಂದು ತಿಂಗಳ ಹೋಗಿ ಚೆಕಪ್ ಮಾಡ್ಕೊಂಡ್ ಬರ್ತಾ ಇರ್ತಾರೆ. ಎಲ್ಲನೂ ಸರಿಯಾಗಿರ್ತದೆ. ಆದರೆ 3 ಅಥವಾ 4ನೇ ತಿಂಗಳ ಸಮೀಪದಲ್ಲಿ ಕೆಲವೊಂದು ಅಡೆತಡೆಗಳು ವೈಜ್ಞಾನಿಕವಾಗಿ ತಿಳಿಯಲ್ಲ ಡಾಕ್ಟರ್ಗೆ. ಏನಾಯ್ತು, ಎಲ್ಲನೂ ಚೆನ್ನಾಗಿತ್ತು, ದಿನಾನು ಪ್ರತಿ ತಿಂಗಳು ರಿಪೋರ್ಟ್ ಚೆನ್ನಾಗೇ ಕೊಡ್ತಾ ಇರ್ತಾನೆ. ಆದರೂ ಒಂದಿಲ್ಲ ಒಂದ್ ಕಡೆ ಗರ್ಭಪಾತ ಆಗೋದನ್ನ ನಾವು ನೋಡ್ತಾ ಇರ್ತೀವಿ. ಡಾಕ್ಟರ್ಗೆ ಹೋಗಿ ಪ್ರತಿ ತಿಂಗಳು ನೀನೆಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳಿದಿ, ಹೆಂಗೇನಿದಾಯ್ತು ಯಾಕಂತ ಕೇಳಿದ್ರೆ ಅಲ್ಲಿ ಒಂದಿಷ್ಟು ವೈಜ್ಞಾನಿಕಗೆ ನಿಲುಕಲಾರದ್ದು ಕೆಲಸ ಅಲ್ಲಿ ಆಗಿರ್ತದೆ. ಅದು ಏನಂತ ಕೇಳಿದ್ರೆ, ಆತ್ಮ ಹೊರಗಡೆಯಿಂದ ಬರುವಾಗ, ಆ ಆತ್ಮ ತಾಯಿಯ ಗರ್ಭವನ್ನ ಪ್ರವೇಶ ಮಾಡುವಾಗ ಕೆಲವೊಂದು ಬಂಧನಗಳಾಗ್ತಾ ಇರ್ತವೆ. ಅದಕ್ಕೆ ಹೇಳ್ತಾರೆ ಎಲ್ಲವೂ ಚೆನ್ನಾಗಿದೆ, ಒಬ್ಬೊಬ್ಬರಿಗೆ 3-4 ಗರ್ಭಪಾತ ಆಗೋದನ್ನ ನೋಡ್ತಾ ಇದ್ದೀವಿ. ಡಾಕ್ಟರಿಗೆ ಅದರ ಪ್ರಶ್ನೆಗೆ ಉತ್ತರ ಸಿಗಲ್ಲ. ಯಾಕೆ, ವೈಜ್ಞಾನಿಕವಾಗಿ ಶಾರೀರಿಕದಲ್ಲಿ ಏನಾದರೂ ಸಮಸ್ಯೆ ಇದ್ರೆ ಅವನಿಗೆ ಸಿಗ್ತದೆ. ಇದು ಶಾರೀರಿಕ ಸಮಸ್ಯೆ ಅಲ್ಲ, ಇದು ಪ್ರಾರಬ್ಧ ಕರ್ಮದ ಸಮಸ್ಯೆ, ಅಥವಾ ಅದಕ್ಕೇನ್ ಹೇಳ್ತೀವಿ ಪಿತೃದೋಷ ಅಂತ ಹೇಳ್ತೀವಿ, ಅಥವಾ ಅವರ ಒಂದು ವಂಶಕ್ಕಿರುವಂತ ಶಾಪ ಅಂತನೂ ಹೇಳ್ಬೋದು. ಇದನ್ನ ನಾವು ಶಾಸ್ತ್ರ ಆಧಾರ ತಗೊಂಡ್ರೆ ಈ ತರ ಶಬ್ದಗಳು ಬರ್ತಾವ. ನೀವು ಡಾಕ್ಟರ್ ಕಡೆ ಹೋದ್ರೆ ಎಲ್ಲನೂ ಚೆನ್ನಾಗಿದೆ ಎಲ್ಲನೂ ಚೆನ್ನಾಗಿದೆ, ಇಬ್ಬರು ಟೆಸ್ಟ್ ಮಾಡ್ತಾರೆ, ಅವರು ಎಲ್ಲನೂ ಒಳ್ಳೆಯ ರಿಪೋರ್ಟ್ ಕೊಟ್ಟಿರ್ತಾರೆ. ಆದ್ರೆ ಅವನಿಗೆ ನಿಲುಕಲಾರದು ಪ್ರಶ್ನೆಗೆ ಹೀಗೂ ಉಂಟೆ ಅಂತ ಏನದಲ್ಲ, ಆ ತರ ಪ್ರಶ್ನೆಯಲ್ಲಿ ನಿರ್ಮಾಣ ಆಗ್ತದೆ. ಯಾಕೆ, ತಾಯಿ ಸಂತಾನ ಆಗ್ಬೇಕಾದ್ರೆ ಇದು ಆ ದೇವರ ಕೊಟ್ಟ ವರ ಅಂತ ಹೇಳ್ಬೋದು ನಾವು. ಎಲ್ಲವೂ ಚೆನ್ನಾಗಿರ್ತದೆ, ಇಬ್ಬರ ಶರೀರವೂ ಚೆನ್ನಾಗಿರ್ತದೆ, ವೈಜ್ಞಾನಿಕವಾಗಿ ಏನೂ ದೋಷ ಇರಲ್ಲ. ಆದ್ರೆ ನಿಮ್ಮ ವಂಶದ ದೋಷ ಅಂತ ಏನ್ ಹೇಳ್ತೀವಲ್ಲ ನಾವು, ಅದುವೇ ಪ್ರಾರಬ್ಧ ಕರ್ಮ ಅಂತ ಹೇಳ್ಬೋದು. ವಂಶಸ್ಥರ ಅಥವಾ ಪಿತೃದೋಷ ಅಂತ ಹೇಳ್ತಾರೆ. ಅವರ ಒಂದು ಶಾಪ ವಿಮೋಚನೆ ಆಗ ತನಕ ನಿಮಗೆ ಸಂತಾನ ಆಗಲ್ಲ ಅಂತೇಳಿ ನಿಮಗೆ ಯಾವಾಗ ಗೊತ್ತಾಗ್ತದೆ ಅಂತ ಕೇಳಿದ್ರೆ, ನೀವು ಕುಂಡ್ಲಿಯನ್ನ ಜನ್ಮ ಪತ್ರಿಕೆಯನ್ನು ನೋಡಿದಾಗ ಅದು ಗೊತ್ತಾಗ್ತದೆ. ಇಬ್ಬರ ಜನ್ಮ ಪತ್ರಿಕೆ, ಹಿರಿಯರದು, ಆ ಮನೆ ಯಜಮಾನ್ದು ಕೂಡ ನೋಡ್ತಾರೆ. ಇದು ಕೆಲವೊಂದು ದೋಷಗಳು ಇಲ್ಲಿ ಬರ್ತಿರ್ತವೆ. ಅದಕ್ಕೆ ಆ ಪರಮಾತ್ಮ ಇಲ್ಲಿ ಪ್ರವೇಶ, ಆ ತಾಯಿಯ ಗರ್ಭಕ್ಕೆ ಪ್ರವೇಶ ಆಗ್ತಾ ಇರ್ತಾನೆ. ಅದಕ್ಕೆ ಆತ್ಮ ಹೊರಗಡೆಯಿಂದ ಬರ್ತದೆ. ಕೆಲವೊಂದು ಅವರವರ ಮನೆಯವರ ಒಂದು ಹಿರಿಯರ ರೂಪವನ್ನು ತಾಳ್ತದ. ಒಂದ್ ವೇಳೆ ಹಿರಿಯರ ಆತ್ಮನು ಬರ್ತದಂತ ಹೇಳ್ಬೋದು ನಾವು, ಅಥವಾ ಬರಕ್ಕೂ ಬರದೂ ಇರ್ಲಿಕ್ಕಿಲ್ಲ, ಬೇರೆ ಒಂದು ಆತ್ಮನೂ ಬರ್ತಾವ. ಇದು ನಿಮ್ಗನಿಸ್ತದ ಏನೋ ಹೇಳತ್ತಾರಂತ ಅನಿಸ್ತದ. ಕೆಲವೊಂದ್ ಕಡೆ ಆಗಿದ ಸಾಕ್ಷಿನೂ ಅದಾವ. ನಿಮಗೆ ಪೈಲ ದಿನ ಏನು ಹೇಳಿದೀವಿ, ನಿಮಗೆ ಪೈಲ ಮೊದಲ ದಿನಲ್ಲಿ ಏನೋ ಹೇಳಿದೀವಿ ನಾವು. ಎಲ್ಲೋ ಹೊರದೇಶದಲ್ಲಿ ಹುಟ್ಟಿದ ಈ ದೇಶದಲ್ಲಿ ಸ್ವಲ್ಪ ವರ್ಷದಿಂದ ಆಗಿದ್ದ ಒಂದು ಸನ್ನಿವೇಶ ಅದ. ಮಗು 2-2.5 ವರ್ಷಕ್ಕೆ ಮಾತಾಡಕ್ ಚೆನ್ನಾಗಿರ್ತದೆ, ಚೆನ್ನಾಗಿ ಮಾತಾಡೋದು 2-2.5 ವರ್ಷಕ್ಕೆ ಚಲೋ ಮಾಡ್ತದ. 2.5 ವರ್ಷದಾಗ ನಾ ಇಂಥ ದೇಶದಲ್ಲಿ ಇಂಥವ್ರ ಮಗಳಾಗಿ ಹುಟ್ಟಿದ್ದೆ, ಇಂಥಲ್ಲಿ ಇಂದದ, ನನ್ನ ಹೆಸರು ಇದಿತ್ತು ಅಂತಾನೆ ಆ ಹೆಣ್ಮಗು ಹುಟ್ಟಿತ್ತು. ಹೇಳಿದ್ದನ್ನು ನೋಡಿದಾಗ ಇಲ್ಲಿ ನಮಗೆ ಶಾಸ್ತ್ರ ಏನ್ ಹೇಳ್ತದ ಅದರ ಆಧಾರ ಅದು ನಮಗ್ ಖರೆ ಅನಿಸ್ತದ. ಯಾಕಂದ್ರೆ ಆತ್ಮ ಹೊರಗಿಂದ ಬಂದಾಗ ಅದು ಸಾಧ್ಯ ಆಗ್ತದೆ. ಎಲ್ಲೋ ಹುಟ್ಟಿದ್ದು ಎಲ್ಲೋ ನೆನಪು ತಗೊಂಡು ಅವಳು ಹೇಳ್ತಾ ಇದ್ದಾಳೆ, 2.5 ವರ್ಷದ ಮಗು ಹೇಳ್ತಾ ಇದೆ ಅಂತ ಹೇಳಿದಾಗ ಅವಾಗ ವಿಜ್ಞಾನಕ್ಕೆ ಪ್ರಶ್ನೆಗೆ ಉತ್ತರ ಸಿಗಲ್ಲಲ್ಲಿ. ವಿಜ್ಞಾನ ಅಲ್ಲಿ ಏನು ಅಂತ ಆಗ್ತದ, ಅಲ್ಲಿ ನಿಂತು ಬಿಡ್ತದೆ. ಹೀಗೂ ಉಂಟೆ ಅಂತ ಒಂದು ಪ್ರಶ್ನೆ ನಿಂತು ಬಿಡ್ತದೆ. ಅದು ಯಾಕಂತ ಹೇಳಿದ್ರೆ ವಿಜ್ಞಾನಕ್ಕೆ ಮೀರಿದ್ದು ಈ ತಮ್ಮ ಜ್ಞಾನದ, ಅದುವೇ ತಮ್ಮ ಆಧ್ಯಾತ್ಮ ಅಂತ ಹೇಳ್ಬೋದು ನಾವು. ಈ ಆಧ್ಯಾತ್ಮದಲ್ಲಿ
ತಮ್ಮ ತಾಯಿಯ ಗರ್ಭಕ್ಕೆ ಪರಮಾತ್ಮ ಪ್ರವೇಶ ಮಾಡ್ತಾನ. ಆ ಒಂದು ಪ್ರವೇಶ ಮಾಡಿದಂತ ಪ್ರತಿಯೊಂದು, ಅಂದ್ರೆ ಕೇವಲ ಪುರುಷರಿಗೆ ಅಥವಾ ಮನುಷ್ಯರಲ್ಲಿ ಮಾತ್ರ ಪ್ರವೇಶ ಮಾಡ್ತಾನಂತಲ್ಲ, ಪ್ರತಿಯೊಂದು ಪ್ರಾಣಿ ಪಕ್ಷಿಯೂ ಕೂಡ ಅದೇ ತರನಾಗಿ ಸಂತಾನ ಆಗ್ತದೆ. ಅಂದ್ರೆ ಆ ದೇವರ ವಂಶಸ್ಥರು ನಾವುಗಳು, ಆ ಪರಮಾತ್ಮನ ವಂಶಸ್ಥರು ನಾವೆಲ್ಲರೂ ಇರ್ತೀವಿ. ಅದಕ್ಕೆ ಅವನು ಅವರವರ ಶರೀರದಲ್ಲಿ ಒಂದಿಷ್ಟು ಅವನ ಅಸ್ತಿತ್ವ ತೋರಿಸ್ತಾ ಇರ್ತಾನೆ. ಅದುವೇ ಕರುಣಾಭಾವ. ಪ್ರತಿಯೊಬ್ಬರಲ್ಲಿ ಕರುಣೆ ಇರ್ತದೆ. ಎಂತ ಕ್ರೂರಿ ಆದರೂ ಸಹ, ಎಂಥ ಡಾಕೋದನಂದರೂ ಸಹ ಅವನು ಇನ್ನೊಬ್ಬರಿಗೆ ನಿರ್ದಾಕ್ಷಿಣ್ಯದಿಂದ ಹೊಡಿತಾ ಇರ್ತಾನೆ, ಇನ್ನೊಬ್ಬರಿಗೆ ನಿರ್ದಾಕ್ಷಿಣ್ಯದಿಂದ ಕೊಲ್ತಾ ಇರ್ತಾನೆ. ಆದರೆ ಅವನ ಮಗ ಮುಂದೆ ಬಂದಾಗ, ಅವನ ಮಗಳು ಅಥವಾ ಅವನ ಹೆಂಡತಿ ಮುಂದೆ ಬಂದಾಗ ಎಲ್ಲರಿಗೆ ಏನೂ ವಿಚಾರ ಮಾಡದ ಗೋಳಿ ಹಾಕಿರ್ತಾನೆ. ಆದ್ರೆ ಅಲ್ಲಿ ಕರುಣಾಭಾವ ಬರುತ್ತದೆ, ಅಲ್ಲಿ ಸ್ವಾರ್ಥನೂ ಇರ್ತದೆ, ಆದ್ರೆ ಕರುಣಾಭಾವ ಎದ್ದು ಕಾಣಿಸ್ತಿರ್ತದೆ. ಅದಕ್ಕೆ ದಯವೇ ಧರ್ಮದ ಮೂಲವಯ್ಯ ಅಂತ ಹೇಳಿದರೆ, ಆ ದಯ ಅಂತ ಹೇಳಿದ್ರೆ ಅದಕ್ಕೆ ಕರುಣಾಭಾವ ಅಂತ ಹೇಳ್ತೀವಿ. ಪ್ರತಿಯೊಬ್ಬರ ಯಾರಲ್ಲಿ ಇಲ್ಲ ಹೇಳ್ರಿ ಕರುಣ. ಈಗ ತಾನೇ ನಿಮಗೆ ಸ್ಥಾನಗಳು ಬಂಧನ ಹಾಕ್ಬೋದು, ಆದ್ರೆ ಕರುಣಾಭಾವ ಅದ. ಅಲ್ಲಿ 3 ಮನುಷ್ಯರನ್ನು ಹೇಳಿದ್ರು ನಿಮ್ಮ ಕಥೆಯಲ್ಲಿ, ಅ ಮತ್ತು ಈ, ಅ ಆ ಈ. ಅಂದ್ರೆ ಅಲ್ಲಿ ಕೆಲವೊಬ್ರು ಹೆಸರು ತಗೊಂಡಿಲ್ಲವ್ರು ಅಷ್ಟೇ, ಅವರವರ ಸ್ಥಾನಗಳು ಅಡಚಣೆ ಮಾಡ್ತಾವಂತ ಹೇಳಿದ್ರಲ್ಲಿ. ಆದ್ರೆ ಕರುಣಾ ಏನು ದಯಾಭಾವ ಎಲ್ಲರಲ್ಲಿ ಇರುತ್ತದೆ. ಅದನ್ನ ಒಬ್ಬೊಬ್ಬರಲ್ಲಿ ಕಡಿಮೆ ಇರ್ತದ, ಒಬ್ಬೊಬ್ಬರಲ್ಲಿ ಹೆಚ್ಚಿರ್ತದ. ಆದ್ರೆ ಇರೋದು ಮಾತ್ರ ಖಚಿತ. ಯಾಕಂದ್ರೆ ಅವನಿಂದ ಸೃಷ್ಟಿಯಾದದ್ದು, ಆ ಪರಮಾತ್ಮನಿಂದ ಸೃಷ್ಟಿಯಾದದ್ದು, ಆ ಪರಮಾತ್ಮನ ಅಂಶಸ್ಥರು ನಾವು ಅಂದ್ಮೇಲೆ ಅವರು ಪರಮಾತ್ಮ ಪ್ರತಿಯೊಬ್ಬರಲ್ಲಿಯೂ ಕೂಡ ಕಾಣಿಸ್ತಾ ಇರ್ತಾನೆ. ಮೊದಲು ನಿನ್ನನ್ನು ನೀನು ಅರಿತುಕೋಬೇಕು, ಆನಂತರದಲ್ಲಿ ಸಮಾಜದ ಅರಿವನ್ನ ನೀನು ಕಾಣಬೇಕು. ಅದಕ್ಕೆ ಆ ಒಂದು ನಮ್ಮ ಸಂಸ್ಕೃತಿ ಏನ್ ಹೇಳ್ತದ, ದಿನ ಬೆಳಿಗ್ಗೆ ಆದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ, ಈಗಿನ ಯುವಕರಿಗೆ ಕೇಳಿದ್ರೆ ಇಕೋ ಆಗ್ಲತ್ತದ ಸೌಂಡ್ ಕೇಳಿಸ್ತದೇನಿಲ್ಲ ನಿಮ್ಗೆ, ಏನೋ ಪ್ರಶ್ನೆ ಉತ್ತರನೇ ಬರಲಾಗ್ಯಾವ. ಸೌಂಡ್ ಇಕೋ ಆಗ್ತದೇನು ಗೊತ್ತಾಗ್ತಾ ಇಲ್ಲ. ನಾವು ಒಂದೊಂದು ಪ್ರಾಂತದಲ್ಲಿ ಅಥವಾ ಈಗಿನ ಯುವಕರಿಗೆ ಮುಂಜಾನೆ ಹೇಳೋಣ ಒಂದಂತಾರೆ, ಏನಂತಾರೆ ನೀವ್ ಹೇಳಿದ್ರೆ ಅದಕ್ಕೆ ಉತ್ತರ ಬೇರೆ ನಾವು ಹೇಳ್ತೀವಿ. ಏನಂತಾರ ಗೊತ್ತಿಲ್ಲ. ಇವಾಗ ಯುವಕರು ನಾವು ಕೇಳಿದ್ರೆ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾರೆ. ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗ್. ಅಂದ್ರೆ ಅದೇ ನಮ್ಮ ಸಂಸ್ಕೃತಕ್ಕೆ ಬಂದ್ರೆ ಸುಪ್ರಭಾತ ಅಂತ ಹೇಳ್ತೀವಿ. ಅಥವಾ ನಮ್ಮ ಹಿರಿಯರು ಕೆಲವೊಂದು ಪ್ರಾಂತದಲ್ಲಿ ಕೆಲವೊಂದು ತರ ಉಚ್ಚಾರಣೆ ಅದಾವ. ನಮಸ್ಕಾರ ಕೇಳಿರೇನಿಲ್ಲ, ಬೇರೆ ಯಾರೇ ಭೇಟಿ ಆಗ್ಲಿ ಅವರಿಗೆ ನಮಸ್ಕಾರ ಅಂತೇಳಿ ಕೈ ಮುಗಿದು ನಮಸ್ಕಾರ ಮಾಡ್ತೀವಿ. ಅದಕ್ಕೆ ಪ್ರತ್ಯುತ್ತರ ಏನು ಬರ್ತದ? ಯಾರಿಗೆ ನೀವು ನಮಸ್ಕಾರ ಅಂದಿರ್ತೀರ ಅದಕ್ಕೆ ಪ್ರತ್ಯುತ್ತರ ಏನು ಬರ್ತದ? ನಮಸ್ಕಾರನೇ ಬರ್ತದ. ಯಾಕೆ ಬೇರೆ ಬರ್ಬೇಕಾಗಿತ್ತು? ಅದೇ ಇಂಗ್ಲಿಷ್ನಲ್ಲಿ ಗುಡ್ ಮಾರ್ನಿಂಗ್ ಅಂದ್ರೆ ಗುಡ್ ಮಾರ್ನಿಂಗೇ ಬರ್ತದ. ಅದಕ್ಕೆ ಅಲ್ಲಿ ನೀವು ಅರ್ಚಕರಿಗೆ ಗುಡಿಗೆ ಕೂಡ ಹೋಗ್ತೀರಿ. ಇನ್ನೊಂದು ನೋಡ್ರಿ, ಬೆಳಗ್ಗೆ ಅಂತೂ ಇದು ಉಚ್ಚಾರಣೆ ಮಾಡ್ತೀವಿ. ಅದೇ ಒಂದೊಂದು ಪ್ರಾಂತದಲ್ಲಿ ಈ ಕಡೆ ಬಂದರೆ ನಮಸ್ಕಾರ ಅಂತೇಳಿ ಉಚ್ಚಾರಣೆ ಮಾಡ್ತೀವಿ. ಅದೇ ಉತ್ತರ ಭಾರತದ ಕೆಲವೊಂದು ಪ್ರಾಂತಗಳಲ್ಲಿ ಹೋದ್ರೆ ಇಷ್ಟ ದೇವರನ್ನ ಅವರು ನೆನೆಸ್ತಾರೆ. ನೀವು ರಾಜಸ್ಥಾನ ಆ ಕಡೆ ಹೋದ್ರೆ ರಾಮ್ ರಾಮ್ ಅಂತಾರ, ಮತ್ತೆ ಅದ್ರ ಉತ್ತರ ರಾಮ್ ರಾಮನೇ ಬರ್ತದೆ. ಯಾರಿಗೆ ಹಿರಿಯರಿಗೆ ರಾಮ್ ರಾಮ್ ಪಾಯಲಾಗೋಚೆ ಅಂತ ಏನ್ ಹೇಳುತ್ತಾರೆ. ಆನಂತರದಲ್ಲಿ ಉತ್ತರ ರಾಮ್ ರಾಮ್ ಆಶೀರ್ವಾದ ಅಂತೇಳಿ ಹಿರಿಯವರು ಕೊಡ್ತಾರೆ ಉತ್ತರ. ರಾಮ್ ರಾಮ್ 2 ಶಬ್ದ ಸೇಮ್ ಬರ್ತಾವ. ಅದೇ ನೀವು ಉತ್ತರ ಭಾರತದ ಇದರಲ್ಲಿ ಮಥುರಾಕ್ ಬಂದ್ರಪ್ಪ ಅಂದ್ರೆ, ಬೃಂದಾವನಕ್ಕೆ ಬಂದ್ರಪ್ಪ ಅಂದ್ರೆ ಅಲ್ಲಿ ರಾಮ್ ರಾಮ್ ಬರಲ್ಲ, ರಾಧೆ ರಾಧೆ ಅಂತ ಬರ್ತದ. ಯಾರೇ ಬರ್ಲಿ ರಾಧೆ ರಾಧೆ ಅಂತ ಹೇಳ್ತಾರೆ. ಅದರ ಪ್ರತ್ಯುತ್ತರ ರಾಧೆ ರಾಧೆನೆ ಅಂತ ಬರ್ತದೆ. ಅದೇ ನೀವು ಕಾಶಿ ಬಂದ್ರೆ ಬಂಬಂ ಬೋಲಿ ಅಂತಾರಲ್ಲಿ, ಅವರು ಮುಂದೆ ಉತ್ತರ ಬಂಬಂ ಬೋಲಿನೇ ಕೊಡ್ತಾರೆ. ಅಥವಾ ಜೈ ಬೋಲೆನಾಥನು ಅಂತಾರೆ. ಯಾಕ ಅಲ್ಲಿ ಶಿವನ ನಗರಿ ಅದ.
ಆ ಶಿವನನ್ನೇ ಆರಾಧನೆ ಮಾಡ್ತಾರೆ. ಶಿವನ ಹೆಸರು ತೊಂತಾರೆ, ಮುಂದ್ಲವನು ಶಿವನ ಹೆಸರು ತೊಂತಾನೆ. ನೀವು ಅದೇ ಮಂದಿರಕ್ಕೆ ಹೋದ್ರೆ ಆರತಿ ಅರ್ಚನನ್ನು ಮಾಡ್ತೀರಿ. ಆರತಿ ಪೈಲ ಎಲ್ಲ ಯಾರಿಗೆ ಬೆಳಗ್ತಾರ? ದೇವರಿಗೆ ಬೆಳಗ್ತಾರ. ದೇವರಿಗೆ ಬೆಳಗಿ ಆ ಅರ್ಚಕನಾದವನು ಯಾರ ಮುಂದ್ ತರ್ತಾನ? ನಿಮ್ ಮುಂದ್ ತರ್ತಾನ. ಅದಕ್ಕೆ ನೀವೇನ್ ತಿಳ್ಕೊಂತೀರಿ? ನೀವೇನ್ ಮಾಡ್ತೀರಿ? ಆರತಿಯನ್ನ ನಮಸ್ಕಾರ ಮಾಡ್ತೀರಿ, ಮತ್ತೆ ಏನಾದರೂ ದಕ್ಷಿಣೆಯನ್ನು ಹಾಕ್ತೀರಿ. ನೀವೇನ್ ತಿಳ್ಕೊಂಡಿರ್ತೀರಿ? ದೇವರ ಆರತಿ ಮುಂದ ತಂದಾನ, ಅದಕ್ಕೆ ನಾವು ಆರತಿಯನ್ನು ತಗೊಂಡು ದಕ್ಷಿಣೆ ಹಾಕ್ಬೇಕು, ಇಷ್ಟು ನಮಗ ಸರ್ವಸಾಧಾರಣವಾಗಿ ತಿಳ್ಕೊಂಡಿರ್ತೀವಿ. ಆದ್ರೆ ಅಲ್ಲಿ ಗೂಢಾರ್ಥ ಬೇರೆ ಅದ. ಅಲ್ಲಿ ದೇವರ ಪರಮಾತ್ಮನಿಗೆ ಏನು ಆರತಿ ಮಾಡೀವಿ, ಇಲ್ಲಿದ್ದ ಪರಮಾತ್ಮ ನಿನ್ನ ಅಂತರಂಗದಲ್ಲೂ ನಿನ್ನ ಆತ್ಮದಲ್ಲೂ ಪರಮಾತ್ಮದನ. ಈ ಪರಮಾತ್ಮನ ಆರತಿ ಮತ್ತು ನಿನ್ನ ಪರಮಾತ್ಮನ ಆರತಿ ಸೇಮ್ ಅದ. ಅದಕ್ಕೆ ಆ ಪರಮಾತ್ಮನಿಗೂ ಆರತಿ ತಗೊಂತೇಳಿ ಅರ್ಚಕ ನಿಮ್ ಮುಂದ ಆರತಿಯನ್ನ ತರ್ತಾನ. ಅಂದ್ರೆ ಯಾವ ದೇವನೇ ನಮಸ್ಕಾರ ಮಾಡ್ಲಕ್ ನೀನು ಬಂದಿಯೋ, ಇಲ್ಲಿ ಸ್ಥಾವರದಲ್ಲಿ ಅದಾನ, ನಿನ್ನ ಆತ್ಮದಲ್ಲಿ ಏನು ಸೂಕ್ಷ್ಮವಾಗಿ ಆತ್ಮ ರೂಪದಲ್ಲಿ ಪರಮಾತ್ಮ ಅದಾನ. ಅದು ಸಂಕೇತ ಅಲ್ಲಿ ಹೇಳುತ್ತದೆ. ಅದಕ್ಕೆ ಅಂದ್ರೆ ದೇವರ ವಂಶಸ್ಥರು ನಾವುಗಳೆಲ್ಲ. ಆ ಒಂದು ದೇವರನ್ನ ಹೊರಗುಡ್ಕೋಕಿನ ಮೊದಲು ಒಳಗುಡ್ಕೋಬೇಕು, ಒಳಗೆ ಅದನ್ನ ಎಚ್ ಮಾಡ್ಕೋಬೇಕು, ಆ ದೇವತ್ವನ್ನ ಎಚ್ ಮಾಡ್ಕೋಬೇಕು. ಅವಾಗ ಏನಾಗ್ತದ? ರಾಕ್ಷಸ ಭಾವನೆ ಕಡಿಮೆ ಮಾಡ್ಕೋಬೇಕು, ದೇವ ಭಾವನೆ ಎಚ್ ಮಾಡ್ಕೋಬೇಕು. ರಾಕ್ಷಸ ಭಾವನೆ ಅಂದ್ರೆ ನಿಮಗೆ ಗೊತ್ತದ, ಅಜ್ಞಾನದ ಭಾವನೆಯನ್ನ ಕಡಿಮೆ ಮಾಡಿಕೊಂಡು ಜ್ಞಾನ ಭಾವನೆಯನ್ನ ಎಚ್ ಮಾಡ್ಕೋಬೇಕು, ಜ್ಞಾನವನ್ನ ಎಚ್ ಮಾಡ್ಕೋಬೇಕು. ಎಲ್ಲವೂ ಶಿವಮಯ ಅಂತ ತಿಳ್ಕೋಬೇಕು. ಅದುವೇ ದಯ ನಮ್ಮ ಇದರಲ್ಲಿ ಬರ್ತದ. ಅದಕ್ಕೆ ಯಾಕೆ ಕೇಳ್ತಾ ಇದ್ವಿ ಅಂತ ಕೇಳಿದ್ರೆ, ಮೊದಲಲ್ಲಿ ಕೆಲವೊಂದು ಪ್ರಾಂತದಲ್ಲಿ ನಾವು ನೋಡ್ತಾ ಇದ್ವಿ, ಇಂದಿಗೂ ಸಹ ಕೆಲವೊಂದು ಪ್ರಾಂತದಲ್ಲಿ ನಡೀತದ. ನಾವು ದೇವರ ಹೆಸರಿನಲ್ಲಿ ಪ್ರಾಣಿಗಳನ್ನ ಬಲಿ ಕೊಡೋದನ್ನು ನಾವು ನೋಡ್ತಾ ಇದ್ದೀವಿ. ನಾವು ಇಷ್ಟೆಲ್ಲ ಈಗ ಹೇಳಿದ್ವಿ. ಅದಕ್ಕೆ ಅದನ್ನ ಹೇಳ್ಬೇಕಂದ್ರೆ ಇಷ್ಟೆಲ್ಲ